ಫೇಮಸ್ ಆಗಿದ್ದ ಮೋನಾಲಿಸಾ ಕಾಣಕತ್ತಿಲ್ಲ. ಲವ್ ಜಿಹಾದ್ ಬಲೆಗೆ ಬಿದ್ದಿದ್ಲು ಅಂತಿದ್ದ ಮೋನಾಲಿಸಾಗ ಆಗಿದ್ದೇನು? ಕೋರ್ಟಿಂದ ಸೆಕ್ಯೂರಿಟಿ ಕೊಡ್ತಾ ಇದ್ರು ನಾಪತ್ತೆಯಾಗಿದ್ ಹೆಂಗ? ಬಾಲ್ಯ ವಿವಾಹ ಅಂತ ಹೇಳಿದ್ರು ಕೂಡ ಕಮ್ಯುನಿಸ್ಟರು ಆಕೆಗೆ ಸಪೋರ್ಟ್ ಮಾಡಿದ್ಯಾಕ? ಸದ್ಯ ಮೋನಾಲಿಸಾ ಏನಾದ್ಲು? ಕುಂಭಮೇಳದ ಮೂಲಕ ಇಡೀ ದೇಶಾದ್ಯಂತ ಫೇಮಸ್ ಆಗಿದ್ದ ಹುಡುಗಿ ಮೋನಾಲಿಸಾ. ಆಕೆ ಈಗ ಎಲ್ಲೆದಾಳು? ಪತ್ತೇನೇ ಇಲ್ಲ. ಒಂದು ಟೈಮ್ ಒಳಗೆ ಸುಂಟ್ರ ಗಾಳಿ ಹಂಗ ಆಕೆ ಸುದ್ದಿ ಹರಿದಾಡಿತ್ತು. ಮೊದಲಿಗೆ ಕುಂಭಮೇಳದಾಗ ಪ್ರತಿಯೊಬ್ಬರ ಗಮನ ಸೆಳೆದ್ಲು. ಕಣ್ಣಿನ ನೋಟದಿಂದ ಪ್ರತಿಯೊಬ್ಬರು ಅವಳನ್ನ ಗುರುತಿಸೋ ಹಂಗಾಯ್ತು. ಕುಂಭಮೇಳ ಮುಗಿದ ಮೇಲೆ ಪಿಕ್ಚರ್ ಒಳಗೆ ಆಕ್ಟಿಂಗ್ ಮಾಡೋ ಅವಕಾಶಗಳು ಸಿಕ್ಕವು. ಆಲ್ಬಮ್ ಸಾಂಗ್ ಒಳಗೂ ಕೂಡ ಆಕೆ ಆಕ್ಟಿಂಗ್ ಮಾಡಿದ್ಲು. ಇದೆಲ್ಲದರ ಮಧ್ಯೆ 6 ತಿಂಗಳ ಗ್ಯಾಪ್ ಒಳಗ ಒಂದು ಪ್ರೀತಿ ಕೂಡ ಆಕೆ ಜೀವನದಾಗ ಆಗಿ ಹೋಯ್ತು. 6 ತಿಂಗಳ ಪ್ರೀತಿಗಾಗಿ ತಮ್ಮ ತಂದೆ ತಾಯಿ ಎಲ್ಲ ಸಂಬಂಧಗಳನ್ನ ಬಿಟ್ಟು ಆ ಹುಡುಗನ ಜೊತೆ ಕೇರಳಕ್ಕೆ ಬಂದ್ಲು. ಆ ಹುಡುಗ ಬೇರೆ ಯಾರು ಅಲ್ಲ, ಫರ್ಹಾನ್ ಖಾನ್. ಯಾವ ಸೆಟ್ ಒಳಗ ಈಕಿ ಶೂಟಿಂಗ್ ಮಾಡ್ತಿದ್ಲಲ್ಲ ಅಲ್ಲಿ ಆತ ಕೆಲಸ ಮಾಡ್ತಿದ್ದಂತ. ಅವನ ಜೊತೆ ಪ್ರೇಮಾಂಕುರವಾಗಿ ಆಕೆ ಕೇರಳಕ್ಕೆ ಓಡಿ ಬಂದ್ಲು. ಈ ಸುದ್ದಿ ಎಷ್ಟರ ಮಟ್ಟಿಗೆ ಸುದ್ದಿ ಆಗಿತ್ತು ಅಂದ್ರ ಮೋನಾಲಿಸಾ ಲವ್ ಜಿಹಾದ್ ಒಳಗ ಬಿದ್ದಾಳ. ಲವ್ ಜಿಹಾದ್ ಮೋನಾಲಿಸಾ ಜೊತೆ ನಡೆದೈತಿ. ಮುಸ್ಲಿಂ ವ್ಯಕ್ತಿಯನ್ನ ಪ್ರೀತಿ ಮಾಡಿರೋ ಮೋನಾಲಿಸಾ ಒಂದು ದಿನ ಅವನ ಮತಾಂಧತೆಗೆ ಬಲಿ ಆಗ್ತಾಳು ಅಂತ ಸುದ್ದಿ ಮೇಲೆ ಸುದ್ದಿ, ದೇಶಾದ್ಯಂತ ಸುದ್ದಿನೇ ಸುದ್ದಿ. ಈಗ ಮೋನಾಲಿಸಾ ಕಾಣತಿಲ್ಲ. ಮೋನಾಲಿಸಾ ಎಲ್ಲಿದ್ದಾಳು ಅಂತ ಯಾರಿಗೂ ಗೊತ್ತಿಲ್ಲ. ಕೇರಳಕ್ಕೆ ಹೋಗಿ ಕೇರಳದ CPIM ಅವರು ಮತ್ತೆ ಕಮ್ಯುನಿಸ್ಟರು ಸೇರ್ಕೊಂಡು ಆಕಿ ಮದ್ವಿ ಮಾಡಿಸಿದ್ರು. ರಾಜಕಾರಣಿಗಳೇ ಮುಂದೆ ನಿಂತು ಫರ್ಹಾನ್ ಖಾನ್ ಜೊತೆ ಮದ್ವಿ ಮಾಡಿಸಿದ್ರು ಮೋನಾಲಿಸಾದು. ಇದೆಲ್ಲ ನಡೀತಿರೋ ಸಂದರ್ಭದಾಗ ಆಕಿ ಇನ್ನ ಸಣ್ಣಕ್ಕಿದ್ದಾಳ, ಮೆಚೋರ್ಡ್ ಇಲ್ಲ, 18 ಇಯರ್ಸ್ ಆಗಿಲ್ಲ ಅನ್ನೋ ಸುದ್ದಿಗಳು ಬಂದು ಫೇಕ್ ಆಧಾರ್ ಕಾರ್ಡ್ ತೋರಿಸಿ ಅವಳು 18 ವರ್ಷ ಮೇಲ್ಪಟ್ಟವಳು ಅಂತ ಹೇಳಿದ್ರು. ಅವ್ರ ತಂದೆ ಕೊಟ್ಟ ಆಧಾರ್ ಕಾರ್ಡನ್ನೇ ಸುಳ್ಳು ಅಂತ ಹೇಳಿದ್ರು. ಇದೆಲ್ಲದರಿಂದ ಮತ್ತೆ ಸುದ್ದಿಗೆ ಬಂದಿದ್ಲು. ಸಡನ್ ಆಗಿ ಈಗ ಆಕಿ ಸುದ್ದಿನೇ ಇಲ್ಲ. ಯಾಕಂದ್ರೆ ಆಕಿ ಈಗ ಕೇರಳದಾಗೂ ಇಲ್ಲ. ತಂದೆ ತಾಯಿಗೂ ಆಕೆ ಬಗ್ಗೆ ಗೊತ್ತಿಲ್ಲ. ಕೋರ್ಟ್ ಆಕೆಗೆ ಸೆಕ್ಯೂರಿಟಿ ಕೊಡಬೇಕು ಅಂತ ಆದೇಶ ನೀಡಿತ್ತು. ಯಾಕೆ ಆದೇಶ ನೀಡಿತ್ತು ಅಂದ್ರೆ ಆಕಿ ನನ್ನ ತಂದೆ ತಾಯಿ ಮತ್ತೆ ನನ್ನ ಬಂಧು ಬಳಗದವರು ನನ್ನ ಸಾಯಿಸ್ತಾರ, ಅವರ ಇಚ್ಛೆಗೆ ವಿರೋಧವಾಗಿ ನಾ ಮದುವೆ ಆಗಿನಿ, ಅಂತರ್ಧರ್ಮೀಯ ಮದುವೆ ಇರೋದ್ರಿಂದ ಧರ್ಮದ ರಕ್ಷಣೆ ಹೆಸರಲ್ಲಿ ನನ್ನ ಸಾಯಿಸಿ ಬಿಡ್ತಾರ ಅನ್ನೋ ಒಂದು ತನ್ನ ಗೋಳನ್ನ ಹೇಳ್ಕೊಂಡಿದ್ಲು. ಹಿಂಗಾಗಿ ಕೋರ್ಟ್ ಆಕಿಗೆ ಸೆಕ್ಯೂರಿಟಿ ಕೊಟ್ಟಿತ್ತು. ಈಗ ಕೇರಳ ಸರ್ಕಾರ ಖುದ್ದು ಕೋರ್ಟ್ ಮುಂದೆ ಹೋಗಿ ಹೇಳ್ಯಾರ, ಮೋನಾಲಿಸಾ ಎಲ್ಲಿದಾಳು ಸಿಗಾಕತ್ತಿಲ್ಲ, ಆಕಿ ಸುಳಿವು ನಮಗೆ ಗೊತ್ತಿಲ್ಲ, ಸೆಕ್ಯೂರಿಟಿ ಕೊಡಕ್ಕೆ ನಮ್ಮ ಕೈಲೇ ಆಗಾಕತ್ತಿಲ್ಲ, ಬಿಕಾಸ್ ಆಕಿ ಇಲ್ಲ. ಆಗ ಕೋರ್ಟ್ ಮೋನಾಲಿಸಾ ಪರ ಇದ್ದ ವಕೀಲರನ್ನ ಪ್ರಶ್ನೆ ಮಾಡಿದಾಗ ಆ ವಕೀಲರು ಕೂಡ ಹೇಳಿದ್ರು, ನನ್ನ ಜೊತೆ ಆಕಿ ಟಚ್ ಒಳಗಿಲ್ಲ, ಕಾಂಟ್ಯಾಕ್ಟ್ ಆಗಿಲ್ಲ, ಅದಾದ ಮೇಲೆ ಆಕಿ ನನ್ನ ಕಣ್ಣಿಗೆ ಕಾಣಿಸಿಲ್ಲ ಅಂತ ಅವರು ತೀರು ಹಾಕಿ ಬಿಟ್ರು. ಈ ಎಲ್ಲ ಘಟನೆಗಳನ್ನ ಇಟ್ಕೊಂಡು ಕೇರಳ ಹೈಕೋರ್ಟ್ ಹೇಳ್ತು, ಆಕೆ ಬಂದು ಕೇಳಿದ್ರೆ ಆಕೆಗೆ ಮತ್ತೆ ಸೆಕ್ಯೂರಿಟಿ ಕೊಡೋನು. ಈಗ ಸದ್ಯಕ್ಕೆ ಆಕೆ ಸೆಕ್ಯೂರಿಟಿಯನ್ನ ರದ್ದು ಮಾಡೋಣ, ಬಿಕಾಸ್ ಆಕೆ ಎಲ್ಲಿದಾಳಂತ ಯಾರಿಗೂ ಗೊತ್ತಿಲ್ಲ. ಹಂಗಾದ್ರ ಆಕೆ ಎಲ್ಲಿ ಹೋದ್ಲು? ಫರ್ಹಾನ್ ಖಾನ್ ಅಕ್ಕಿನ ಎಲ್ಲಿಟ್ಟಾನು? ಅವನು ಕೂಡ ಈಗ ಕೇರಳದಾಗ ಕಾಣಿಸಾಕತ್ತಿಲ್ಲ. ಈ ಸುದ್ದಿ ಹೊರಗೆ ಬರ್ತಿದ್ದಂಗ ಮೋನಾಲಿಸಾ ಎಲ್ಲಿ, ಮೋನಾಲಿಸಾ ನಾಪತ್ತೆ, ಮೋನಾಲಿಸಾಗೆ ಏನಾಯ್ತು ಅನ್ನೋಂಥ ಸುದ್ದಿಗಳು ಓಡಾಡಕತ್ತಾವ. ಈಗ ಬಹಳಷ್ಟು ಪ್ರಶ್ನೆಗಳು, ಅನುಮಾನಗಳು ಹುಟ್ಕೊಳಕತ್ತಾವ. ಮೊದಲಿಗೆ ಫರ್ಹಾನ್ ಖಾನ್ ಜೊತೆ ಆಕಿ ಮದುವೆ ಮಾಡಬೇಕು ಅನ್ಕೊಂಡಾಗ್ಲೇನೆ ಇದು ಲವ್ ಜಿಹಾದ್ ಅನ್ನೋ ಸುದ್ದಿ ಬಂದಿದ್ದು. ಈಗ ಆಕಿ ಅದು ಯಾವ ಮುಸ್ಲಿಂ ಕಂಟ್ರಿಗೆ ಮಾರಲ್ಪಟ್ಲೋ ಅನ್ನುವಂಥ ಪ್ರಶ್ನೆಗಳು ಬರಾಕತ್ತಾವ. ಅಥವಾ ಆಕಿ ಏನಾಗಿ ಹೋದ್ಲೋ, ಆಕಿನೂ ಕೂಡ ಯಾವುದೋ ಫ್ರಿಜ್ ಒಳಗೋ ಬ್ಯಾರಲ್ ಒಳಗೋ ಸಿಗ್ತಾಳ ಅನ್ನುವಂಥ ಕೆಟ್ಟ ಕೆಟ್ಟ ಮಾತುಗಳು ಕೇಳಿ ಬರಾಕತ್ತಾವ. ಮೊದಲೇ ನಾವು ಹೇಳಿದ್ವಿ ಅವನನ್ನ ಮದುವೆ ಆಗಬಾರ್ದಾಗಿತ್ತು, ಆಕಿ ಆಗಿದ್ದಕ್ಕಾಗಿ ಹಿಂಗಾಯ್ತು ಅನ್ನೋ ಸಾಕಷ್ಟು ಟೀಕೆಗಳು ಬರ್ಲಿಕ್ಕತ್ತಾವ. ಇದೆಲ್ಲದರ ಮಧ್ಯೆ ಆಕಿ ಸುಳಿವೇ ಇಲ್ಲ. ಇವೆಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನ ಮೋನಾಲಿಸಾನೇ ಬಂದು ಉತ್ತರ ಕೊಡಬೇಕು. ಸದ್ಯಕ್ಕೆ ಆಕಿ ನಾಪತ್ತೆ ಆಗ್ಯಾಳ. ಮಾತಾಡೋರ್ ಬಾಯಿ ಒಳಗ ಸಾಕಷ್ಟು ಮಾತುಗಳು ಹರಿದಾಡಕತ್ತಾವ. ನಿಜವಾಗ್ಲೂ ಲವ್ ಜಿಹಾದ ಆಗೇತೇನು ಮೋನಾಲಿಸಾ ಜೋಡಿ ಗೊತ್ತಿಲ್ಲ. ಇನ್ನೊಂದು ಕೇರಳ ಸ್ಟೋರಿ ಆದ್ಲ ಮೋನಾಲಿಸಾ ಅನ್ನೋ ಪ್ರಶ್ನೆಗಳು ಹೆಚ್ಚಾಗಕತ್ತಾವ.